ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಬ್ಲಾಗಲ್ಲಿ ನಾನಿವತ್ತು ಈ ಬ್ಲಾಗಲ್ಲಿ ಏನು ಮಾಡ್ತೀನಿ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ತಡ ಮಾಡದೆ ಬ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡೋಣವಾ? ಎಂತ ಗೊತ್ತುಂಟಾ, ಸುಮಾರು ದಿನ ಆಗಿತ್ತಾಯ್ತಾ ನಾನು ತಲೆಗೆ ಎಣ್ಣೆ ಹಚ್ಬಿಟ್ಟಿದ್ದು. ಸೊ ಹಾಗಾಗಿ ನನಗೆ ತುಂಬ ತಲೆನೋವು ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಸಮ್ ರೀಸನ್ಸಿಂದ ನನಗೆ ಎಣ್ಣೆ ಹಚ್ಲಿಕ್ಕೆ ಆಗಿರಲಿಲ್ಲ ತಲೆಗೆ. ಸೊ ಅದರಿಂದನೇ ಅನಿಸುತ್ತೆ ನನಗೆ ತುಂಬ ತಲೆನೋವು ಸ್ಟಾರ್ಟ್ ಆಗಿತ್ತು. ನಾನು ತಲೆಗೆ ಎಣ್ಣೆ ಹಚ್ಚಿ 1 ವೀಕ್ ಮೇಲೆ ಆಗಿತ್ತು. ಫುಲ್ ಹೆಡ್ಏಕ್ ಸ್ಟಾರ್ಟ್ ಆಗಿತ್ತು, ನನಗೆ ತುಂಬ ತಲೆನೋವ್ತಿತ್ತು. ಸೊ ಹಾಗಾಗಿ ಇವತ್ತು ನಾನು ತಲೆಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ತಲೆಗೆ ಮಸಾಜ್ ಮಾಡ್ಕೊಂಡಿದ್ದೀನಿ. ಸೊ ಯಾರಾದರೂ ಈ ರೀತಿ ಮಾಡ್ತಿದ್ರೆ ಇಷ್ಟು ನೆಗ್ಲೆನ್ಸಿ ಮಾಡ್ಲಿಕ್ಕೆ ಹೋಗಲೇಬೇಡಿ. ಯಾಕಂತ ಅಂದರೆ ನೀವು ತಲೆಗೆ ಎಣ್ಣೆ ಹಚ್ಚಿದ್ರೆ ಮೈಂಡು ಸಹ ಫ್ರೀ ಆಗಿರುತ್ತೆ. ಇದಕ್ಕೆ ನನಗೆ ಬಂದಿದ್ದ ಐಡಿಯಾ ಅಂತ ಗೊತ್ತುಂಟಾ, ನೈಟ್ ಟೈಮ್ ಎಲ್ಲ ಅಪ್ಲೈ ಮಾಡೋದು, ಮಾರ್ನಿಂಗ್ ವಾಶ್ ಮಾಡೋದು. ಸೊ ಸಿಂಪಲ್. ಆಮೇಲೆ ಎಂತ ಮಾಡಿದ್ವಿ, ಇದು ನೋಡ್ತಾ ಇದ್ದೀರಲ್ಲ, ಸೊ ಇದು ನಾಳೆಗೆ ಎಂತ ಸಾಂಬಾರು ಮಾಡೋದು ಅನ್ನೋದನ್ನ ಚಿಂತೆ ಆಗಿತ್ತು. ಸೊ ಆಗ ಊರಿಂದ ಸಿಕ್ಟೆಕಾಯಿ ತಂದಿದ್ರು. ಸೊ ನೀವು ಸಿಕ್ಟೆಕಾಯಿ ಅಂತೀರಲ್ವಾ, ಸೊ ಏನಂತೀರೋ ನಂಗೆ ಗೊತ್ತಿಲ್ಲ, ನಾವು ಇದೇ ರೀತಿ ಕರಿತೀವಿ ಆಯಿತಾ. ಸಿಕ್ಟೆಕಾಯಿ ಬಸ್ಸಾರು ಮಾಡ್ತಾರೆ, ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬೆಳಿಗ್ಗೆ ಮಾಡಬೇಕಾದ್ರೆ ನಾವು ನೈಟ್ ಎಲ್ಲ ರೆಡಿ ಮಾಡ್ಕೊಂಡ್ರೆ ಅಲ್ವಾ ಬೆಳಿಗ್ಗೆ ಮಾಡ್ಲಿಕ್ಕಾಗೋದು. ಸೊ ಹಾಗಾಗಿ ನಾವು ನೈಟ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಈ ರೀತಿ ಸೋಸ್ಕೊಂಡು ನಾವು ಬೆಳಗ್ಗೆ ಸಾಂಬಾರಿಗೆ ರೆಡಿ ಮಾಡ್ತೀವಿ. ಹಾಗೆ ಫ್ರೆಂಡ್ಸ್, ನಿಮ್ಮ ಕಡೆ ಸಿಕ್ಟೆಕಾಯಿನ ಏನಂತ ಕರೀತಾರೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಯಾಕಂತ ಹೇಳಿದ್ರೆ ಬೇರೆ ಕಡೆನೂ ಏನಂತ ಅಂತಾರೆ ಅನ್ನೋದನ್ನ ನಮಗೂ ಕೂಡ ತಿಳ್ಕೊಳ್ಳೋ ಕುತೂಹಲ ಇದೆ. ಸೊ ಹಾಗಾಗಿ ಈಗ ನಾನು ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನಾನೆಲ್ಲ ಮಾಡಿಕೊಡ್ತಾ ಇದ್ದೆ. ನಮ್ಮ ಅಕ್ಕ ಈ ರೀತಿ ಮಾಡ್ತಾ ಇದ್ಲು. ಇದು ಬೆಳಿಗ್ಗೆಗೋಸ್ಕರ ಇದೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ. ಈ ರೀತಿ ನಾವು ಮಾಡಿಕೊಂಡ್ರೆ ಬೆಳಿಗ್ಗೆ ಬೇಗ ನಾವು ಸಾಂಬಾರು ಮಾಡ್ಬೋದು. ಸೊ ತಿಂಡಿ ಸಾಂಬಾರು ಎರಡೂ ಮಾಡಬೇಕು. ಸೊ ಹಾಗಾಗಿ ಇದು ಬಂದ್ಬಿಟ್ಟು ಅವರೆಕಾಳನ್ನ ಎಣ್ಣೆಯಲ್ಲಿ ಕರಿದ್ಬಿಟ್ಟು, ಕಡಲೆ ಬೀಜನ ಎಣ್ಣೆಯಲ್ಲಿ ಕರಿದ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಮತ್ತೆ ಇದಕ್ಕೆ ಬೂಂದಿ ಬರುತ್ತಲ್ಲ, ಸೊ ಅದನ್ನು ಸಹ ಮಿಕ್ಸ್ ಮಾಡಿ ಹಾಕಿದ್ರು. ತುಂಬಾನೇ ಚೆನ್ನಾಗಿತ್ತು. ಮನೆಯಲ್ಲಿ ಸ್ನ್ಯಾಕ್ಸ್ಗೆ ಏನಾನ ತಿನ್ಲಿಕ್ಕಿರಲಿ ಅನ್ನೋ ರೀಸನಿಂದ ಸೊ ಈ ರೀತಿ ಮಾಡಿದ್ರು ನಮ್ಮ ಅಕ್ಕ. ತುಂಬಾನೇ ಟೇಸ್ಟಿಯಾಗಿತ್ತು, ತುಂಬಾನೇ ಚೆನ್ನಾಗಿತ್ತು. ಕಾಫಿ ಜೊತೆ ತಿನ್ಲಿಕ್ಕೂ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದು ಖಾರ ಪುಡಿ ಬೇರೆ ಖಾಲಿ ಆಗಿತ್ತು. ಸೊ ಹಾಗಾಗಿ ಊರಿಂದ ಒಣ ಮೆಣಸಿನ್ಕಾಯಿ ತಂದಿದ್ವಿ, ಅದನ್ನ ಒಣಗಿಸಿದೀವಿ. ಸೊ ಖಾರ ಪುಡಿ ಹಾಕ್ಬೇಕಾದ್ರೆ ಈ ರೀತಿ ನಾವು ಒಣಗಿಸ್ಬಿಟ್ಟು ಮತ್ತೆ ಹಾಕ್ಸ್ಬೇಕಾದ್ರೆ ಹುರಿದ್ಬಿಟ್ಟು ಲೈಟಾಗಿ ಬಿಸಿ ಮಾಡಿಬಿಟ್ಟು ಹಾಕ್ಸ್ಬೇಕು. ಆಗ ಖಾರ ಪುಡಿ ಸಹ ತುಂಬಾನೇ ಚೆನ್ನಾಗಿ ಬರುತ್ತೆ. ಆಗಲೇ ಹೇಳಿದಾಗೆ ನೋಡ್ತಾ ಇರ್ಬೋದು ನೀವು, ಒಣಮೆಣ್ಸಿನ್ಕಾಯಿನ ನಾವು ಲೈಟಾಗಿ ಬಿಸಿ ಮಾಡ್ಕೊಬೇಕಾಗತ್ತೆ. ಬಿಸಿ ಮಾಡ್ಕೊಳೋದ್ರಿಂದ ನಾವು ಸಾಂಬಾರ್ಗೆ ಹಾಕಿದಾಗ ಹಸಿ ಸ್ಮೆಲ್ ಏನು ಬರಲ್ಲ. ಸೊ ಹಾಗಾಗಿ ನಾವು ಈ ರೀತಿ ಮಾಡೋದ್ರಿಂದ ಸಾಂಬಾರು ಸಹ ಟೇಸ್ಟಿಯಾಗಿರುತ್ತೆ ಮತ್ತೆ ಖಾರ ಪುಡಿ ಸಹ ತುಂಬಾನೇ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹುರ್ಕೊಂಡ್ರೆ ಏನಾಗ್ಬಿಡುತ್ತೆ, ಖಾರ ಪುಡಿ ಸಹ ಕಪ್ಪಾಗ್ಬಿಡುತ್ತೆ ಮತ್ತೆ ಟೇಸ್ಟ್ ಕೂಡ ಸಾಂಬಾರ್ಗೆ ಹಾಕಿದಾಗ ಅಷ್ಟು ಟೇಸ್ಟ್ ಬರಲ್ಲ. ಈಗ ನೋಡ್ತಾ ಇರ್ಬೋದು, ಆಲ್ರೆಡಿ ಇದೆಲ್ಲ ನಾನು ಹುರ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಖಾರ ಪುಡಿ ಮಿಲ್ಗೆ ಹಾಕ್ಸೋದಷ್ಟೇ ಬಾಕಿ. ಇದಿಷ್ಟು ನನ್ನ ಬ್ಲಾಗ್ ಆಗಿತ್ತು. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಬ್ಲಾಗನ್ನು ಶೇರ್ ಮಾಡಿ. ಮತ್ತೊಂದು ಬ್ಲಾಗ್ ನಾನು ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡಿ, ಬ್ಲೆಸ್ ಮಾಡಿ. ಕೀಪ್ ಸಪೋರ್ಟ್, ಕೀಪ್ ಸ್ಮೈಲ್, ಲವ್ ಯು ಆಲ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ, ಬಾಯ್.